ಎಲ್ಲರಿಗೂ MK ಪ್ರಿಂಟರ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಪ್ಸಾನ್ M2140 ಪ್ರಿಂಟರ್ದು ಪೇಪರ್ ರಿಮೇನ್ಸ್ ಇನ್ಸೈಡ್ ಲೋಡ್ A4 ಸೈಜ್ ಪೇಪರ್ ಇನ್ ರಿಯರ್ ಪೇಪರ್ ಫೀಡ್ ಸ್ಲಾಟ್ ದ ರಿಮೂವ್ ದ ಪೇಪರ್ ಅಂತಕ್ಕಂಥ ಎರರ್ ಯಾವ ರೀತಿ ಅದನ್ನು ಕ್ಲಿಯರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡಿಸ್ಪ್ಲೇದಲ್ಲಿ ಕಾಣ್ತಿದ್ದೆಲ್ಲ ಈ ಥರ ಎರರ್ ಬಂದರೆ ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಸೈಡಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡುವ ಮುಖಾಂತರ ನಾನು ಮುಂದೆ ಹಾಕ್ತಕ್ಕಂಥ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಪಾಪಪ್ ಆಗ್ತವೆ. ಇದರಿಂದ ನೀವು ಈಸಿಯಾಗಿ ನಾನು ಹಾಕ್ತಕ್ಕಂಥ ವೀಡಿಯೋಗಳನ್ನು ನೋಡಬಹುದು. ಇದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ, ಲೆಟ್ ಸ್ಟಾರ್ಟ್. ಯಾವ ರೀತಿ ಈ ಎರರನ್ನು ಕ್ಲಿಯರ್ ಮಾಡೋದು ನೋಡೋಣ. ಓಕೆ, ಮೊದಲನೇದಾಗಿ ಪ್ರಿಂಟ್ರನ್ನ ಆಫ್ ಮಾಡಿಕೊಂಡು ಮೇಲ್ಗಡೆ ಇರ್ತಕ್ಕಂಥ ಸ್ಕ್ಯಾನರ್ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿದ್ದಲ್ಲ ಈ ರೀತಿಯಾಗಿ ಮಾಡಿಕೊಂಡು ಇವು ಸ್ಕ್ಯಾನರ್ದು LCD ಕನೆಕ್ಷನಿಂದ, ಆಮೇಲೆ ಪವರ್ ಪ್ಯಾನಲಿಂದ ಪ್ಲಸ್ ಮೋಟ್ರದ್ದು 3 ಕೇಬಲನ್ನು ಸ್ಟ್ರಿಪ್ಪನ್ನು ಕ್ಲಿಯರ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ. ನೆಕ್ಸ್ಟ್ ಎಡೆ ಪಿನ್ ಒಂದಿದೆ ಅಲ್ಲಿ ಕೇಬಲ್, ಅದೊಂದು ರಿಮೂವ್ ಮಾಡ್ಕೋಬೇಕು. ಸೈಡ್ ಕವರ್ ರಿಮೂವ್ ಮಾಡಿಕೊಂಡು ಅದೊಂದು ಕೇಬಲ್ ರಿಮೂವ್ ಮಾಡಿಕೊಂಡ್ರೆ ಸ್ಕ್ಯಾನರ್ ಯೂನಿಟ್ ಏನೈತಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಓಕೆ, ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಸೈಡ್ ಕವರ್ನ ರಿಮೂವ್ ಮಾಡ್ಕೋರಿ. ಸೈಡ್ ಕವರ್ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಾಣುತ್ತೆ ವೈಟ್ ಕಲರ್ ಕೇಬಲ್ ಎಡೆ ಪಿನ್ ಅದ, ಅದನ್ನು ರಿಮೂವ್ ಮಾಡ್ಕೋರಿ. ಓಕೆ, ಕಂಪ್ಲೀಟಾಗಿ ಸ್ಕ್ಯಾನರ್ ಯೂನಿಟ್ ರಿಮೂವ್ ಆಯಿತು. ದೆನ್ ನೆಕ್ಸ್ಟ್ ದಯವಿಟ್ಟು ಯಾರು ವೀಡಿಯೋಗಳನ್ನು ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡೋದ್ರಿಂದ ವಿಡಿಯೋಗಳಿಗೆ ಸರಿಯಾಗಿ ಅರ್ಥ ಆಗಲ್ಲ. ಇದರಿಂದ ನೀವು ಏನೋ ಸಣ್ಣ ಪುಟ್ಟ ಮೇನ್ ಇಂಪಾರ್ಟೆಂಟ್ ಇದ್ದ ಥಿಂಗ್ಸ್ ಒಳಗೆ ನೀವು ಸ್ಕಿಪ್ ಮಾಡಿದ್ರಪ್ಪ ಅಂದ್ರೆ ಅರ್ಥ ಆಗಲ್ಲ ನಿಮ್ಗೆ ಅದು ಎರರ್ ಎದಕ್ಕೆ ಬರುತ್ತೆ ಅಂತಂದು. 99% ಈ ಥರ ಎರರ್ ತಪ್ಪಿದ್ರೆ ಒಂದು ಅದರೊಳಗೆ ಸೈಡ್ ಪೇಪರ್ ಪಿಕಪ್ ಆಗುತ್ತಲ್ಲ, ಅಲ್ಲಿ ಒಂದು ಏನಾದರೂ ಹಾಳೆ ಅಥವಾ ಏನಾದರೂ ಒಂದೇನೋ ಬಿದ್ದಿರ್ತೈತಿ, ಇಲ್ಲಪ್ಪ ಅಂದ್ರೆ ಲಿವರ್ ಗೇರ್ ಅಂತ ಬರುತ್ತೆ, ಅದ್ರ ಲಾಕ್ ಹರಿತೈತಿ. ಕಾಮನ್ ಥಿಂಗ್ಸ್. ನೆಕ್ಸ್ಟ್ ಇಲ್ಲಿ ಕಾಣಿಸಿದ್ರೆ ವಿಡಿಯೋದಲ್ಲಿ ಇದು ಪೇಪರ್ ಪಿಕಪ್ ಇನ್ ಫೀಡರ್ ಸ್ಲಾಟ್ ಇದೆ, ಸೆನ್ಸರ್ ಇರುತ್ತೆ, ಅದು ಪೇಪರ್ ಪಿಕಪ್ ಮಾಡೋದು. ರಿಮೂವ್ ಮಾಡ್ಕೊಳ್ಳೋಣ. ಹುಷಾರಾಗಿ ಲಾಕ್ ಇರುತ್ತೆ, ಅದು ರಿಮೂವ್ ಮಾಡ್ಕೊರಿ. ಲಿವರ್ ಗೇರಿಗೆ ಕನೆಕ್ಷನ್ ಇರುತ್ತೆ ಸೆನ್ಸರ್, ಲಾಜಿಕ್ ಬೋರ್ಡ್ ಕರೆಕ್ಟ್ ಟಚ್ ಆಗಬೇಕಾದ್ರೆ ಇಲ್ಲಿ ಕಾಣಿಸ್ತದೆ ಇದೆ ಸ್ಪ್ರಿಂಗ್. ಈ ಸ್ಪ್ರಿಂಗ್ ಆಡೋದು ಸಹಿತ ಸಮ್ ಟೈಮು ಪೇಪರ್ ಸರಿಯಾಗಿ ಪಿಕಪ್ ಆಗೋದಿಲ್ಲ. ಓಕೆ, ಇದೇ ಪೇಪರ್ ಪಿಕಪ್ ಇಟ್ಟಿರೋದು ಸೆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಅದರೊಳಗೆ ಏನಾದ್ರು ಬಿದ್ದಿದೆ ಅಂತ ಕರೆಕ್ಟಾಗಿ ನೋಡಿರಿ. ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ವಾ, ಒಂದು ಸೆಕೆಂಡ್. ಇಲ್ಲಿ ಏನಿಲ್ಲ, ಈ ಕಡೆ ಏನಿಲ್ಲ, ಇಲ್ಲ ಈ ಕಡೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಆ ರೂಲರ್ ಕೆಳಗಡೆ ಕಾಣಿಸ್ತಿದೆ ವೈಟ್ ಕಲರ್ ಪೇಪರ್. ಇದೇ ರೀತಿಯಾಗಿ ಪೇಪರಿಂದ ಸ್ಲಾಟ್ ಪಿಕಪ್ ಆಗ್ತಕ್ಕಂಥ ಸ್ಲಾಟ್ನಲ್ಲಿ ಏನಾದರೂ ಬಿದ್ದಿರ್ತೈತೆ. ಸಮ್ ಟೈಮ್ ಮನೇಲಿ ಇರ್ತಕ್ಕಂಥ ಕಾಳು ಕಡಿಗಳು ಏನಾದರೂ ಬಿದ್ದಿರ್ತಾವೆ, ಹುಷಾರಾಗಿ ನೋಡ್ಕೊರಿ. ಕಲ್ಲಿಗೆಲ್ಲಿ ಬಿದ್ದಿರ್ತಾವೆ. ಓಕೆ, ರಿಮೂವ್ ಮಾಡಿದ್ದೀರಾ. ದೆನ್ ನೆಕ್ಸ್ಟ್ ಲಿವರ್ಗೆ ಇರುತ್ತಲ್ಲ ಅದು ಲಾಕ್ ಹರಿರ್ತೈತಿ, ಅಂದರೆ ಲಾಕ್ ರಿಮೂವ್ ಆಗಿರ್ತೈತಿ. ಲಾಕ್ ಹಾಕ್ಕೋಬೇಕು ಅದನ್ನು ಕರೆಕ್ಟಾಗಿ. ಓಕೆ, ಕಾಣಿಸ್ತಿದೆಯಲ್ಲ ಇದೇ ಲಿವರ್ ಗೇರು. ಅಲ್ಲಿ ವೈಟ್ ಕಲರ್ ಸಣ್ಣ ಗಾಳಿ ಇದೆಯಲ್ಲ, ಸಣ್ಣದು, ಲಾಜಿಕ್ ಬೋರ್ಡ್ಗೆ ಕನೆಕ್ಷನ್ ಇರುತ್ತೆ ಅದು. ಅಲ್ಲಿ ವಿಡಿಯೋದಲ್ಲಿ ಸರಿಯಾಗಿ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಅಲ್ಲೊಂದು ಲಿವರ್ ಗೇರ್ ಇರುತ್ತೆ, ಆ ಲಿವರ್ ಗೇರ್ ಲಾಕ್ ಆಗಿರ್ತಿದೆ, ಲಾಕ್ ಹಾಕೋಬೇಕು. ಓಕೆ, ಹುಷಾರಾಗಿ ನೀವು ಸ್ವಲ್ಪ ಫೋರ್ಸ್ ಏನಾದ್ರು ಮಾಡಿದರೆ ಲಿವರ್ಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ಕೇರ್ಫುಲ್ಲಾಗಿ ಹಾಕ್ರಿ ಅದು. ಓಕೆ, ನನ್ನ ಪ್ರಕಾರ
ನೀವು ಸರಿಯಾಗಿ ಬ್ಲೌರ್ ಮಿಷಿನ್ ತೊಗೊಂಡು ಒಂದು ಸಲ ಕ್ಲೀನಾಗಿ ಏರ್ ಹೊಡೆದು ಬಿಡ್ರಿ, ಗಾಳಿ ಬಿಡ್ರಿ. ಅಂದರೆ ಅದ್ರೊಳಗೆ ಏನೋ ಬಿದ್ದಿದ್ರೆ ಪೋರ್ಸಿಗೆ ಹೊರಗಡೆ ಬರುತ್ತೆ, ಇಲ್ಲಪ್ಪ ಅಂದ್ರೆ ಡಸ್ಟ್ ಇಷ್ಟೆಲ್ಲ ಕ್ಲೀನ್ ಆಗುತ್ತೆ. ಓಕೆ, ಇವಾಗ ಅದು ಮಾಡಲಿ ಸೆನ್ಸರ್ದು ಕ್ಯಾಪ್ ಹಾಕೋಣ. ಇದೇ ರೀತಿಯಾಗಿ ನಿಮ್ಮ ಕಡೆ ಇರ್ತಕ್ಕಂಥ ಪ್ರಿಂಟರ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಲ್ಯಾಮಿನೇಷನ್ ಮಷಿನ್ಸ್ ಏನಾದರೂ ಯಾರಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ. ಕಾಲ್ ಮಾಡಿ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ಇವಾಗ ಮೇಲ್ಗಡೆ ಕ್ಯಾಪ್ ಇದೆಯಲ್ಲ, ಅದಕ್ಕೆ ಲಾಕ್ ಇರುತ್ತೆ. ಸರಿಯಾಗಿ ಲಾಕ್ ಇಟ್ಟು ಹಿಂಗೆ ಲಾಕ್ ಮಾಡಿದ್ರೆ ಫಿಟ್ ಆಗುತ್ತೆ, ಅದು ಕುಂದಿರುತ್ತೆ. ಓಕೆ, ಇವಾಗ ಹೆಡ್ ಕೇಬಲ್ ಹಾಕೋಬೇಕು. ಅದು ವಾಪಸ್ ಆಗಲ್ಲ, ರಿಮೂವ್ ಮಾಡಿದ್ದೆ. ಲಾಜಿಕ್ ಬೋರ್ಡ್ ಕನೆಕ್ಷನ್ ಇದ್ದಿದ್ದು ಕೇಬಲ್ ಹಾಕೋಣ. ಓಕೆ, ಸರಿಯಾಗಿ ಫಿಟ್ ಐತೆ. ಇವಾಗ ಏನಿದೆಯಲ್ಲ, ಅವು ಏನಾಗಲಿ ಕೇಬಲ್ ರಿಮೂವ್ ಮಾಡಿದ್ವಲ್ಲ, ಎಲ್ಲ ಕೇಬಲ್ ಸರಿಯಾಗಿ ಲಾಕ್ ಮಾಡೋಣ, ಹಾಕೋಣ ವಾಪಸ್. ಅದು ಲಿವರ್ ಗೇರಿಗೆ ಏನು ಸ್ಪ್ರಿಂಗ್ ಇತ್ತಲ್ಲ, ಆಗಲೇ ಲಾಜಿಕ್ ಬೋರ್ಡಿಗೆ ಕನೆಕ್ಷನ್ ಇರ್ತೈತಲ್ಲ, ಆ ಸ್ಪ್ರಿಂಗ್ ಹಾಕೊಂಡು ಅದನ್ನು. ಇನ್ನೊಂದು ಮೇನ್ ಥಿಂಗ್ಸ್ ಸರ್ವಿಸ್ನೊಳಗೆ ಅವಸರ ಮಾಡಬೇಡ. ಬಿ ಕೂಲ್, ಆರಾಮ್ ಕೂಲಾಗಿ ವಿಡಿಯೋಗಳನ್ನು ನೋಡಿರಿ, ಮಾಡಿರಿ. ಓಕೆ, ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವಾಗಲೂ. ಓಕೆ, ಸ್ಪ್ರಿಂಗ್ ಹಾಕಿದೆ. ಇವಾಗ ಹೆಡ್ ಕೇಬಲ್ ಎಲ್ಲ ಕನೆಕ್ಷನ್ ಮಾಡ್ಕೊಂಡು ಲಾಜಿಕ್ ಬೋರ್ಡ್ಗೆ. ಓಕೆ, ಮೋಟ್ರ್ ಕೇಬಲ್ ಕನೆಕ್ಷನ್ ಮಾಡ್ಕೊಂಡು ಲಾಜಿಕ್ ಬೋರ್ಡ್ಗೆ. ಸೆನ್ಸರ್ದು ಕೇಬಲ್ ಸರಿಯಾಗಿ ಫಿಟ್ ಆಗಿದೆ ಎಲ್ಲ ಚೆಕ್ ಮಾಡ್ಕೊಂಡು ಒಂದ್ಸಲ. ಓಕೆ, ಇವಾಗ ಎಲ್ಲ ಕನೆಕ್ಷನ್ ಆಯಿತು. ಎಲ್ಲ ಕನೆಕ್ಷನ್ ಮಾಡಿದ್ವಿ. ಒಂದ್ಸಲ ಪ್ರಾಪರಾಗಿ ರೂಲರ್ ಪಿಕಪ್ ಆಗುತ್ತೆ ಅಲ್ಲ, ಈ ಥರ ಎಲ್ಲ ಚೆಕ್ ಮಾಡ್ಕೋರಿ. ಇವಾಗ ಒಂದ್ಸಲ ಚೆಕ್ ಮಾಡೋಣ. ಸ್ಕ್ಯಾನರ್ನ ಫಿಟ್ ಮಾಡಿರೋದೆ. ಓಕೆ, ಪವರ್ ಕೇಬಲ್ ಹಾಕಿ ಆನ್ ಮಾಡಿ ಚೆಕ್ ಮಾಡೋಣ ಕರೆಕ್ಟ್ ಇದೆಯಲ್ಲ ಅಂತಂದರೆ. ಪವರ್ ಆನ್ ಮಾಡಿದೆ. ಇವಾಗ
ಓಕೆ, ಇವಾಗ ಪವರ್ ಆನ್ ಆಯ್ತಲ್ಲ, ಚೆಕ್ ಮಾಡೋಮ್ಮ. ಹಿಂದ್ಗಡೆ ಒಂದು ಎಂಟಿ ಪೇಪರ್ ಹಾಕಿ ಮೇಲೆ ಸ್ಕ್ಯಾನ್ ಒಳಗೆ ಪೇಪರ್ ಹಾಕಿ ಸ್ಕ್ಯಾನ್ ಮಾಡಿ ಒಂದು ಜೆರಾಕ್ಸ್ ತೆಗಮ್ಮ. ಓಕೆ, ಒಂದು ಸ್ಕ್ಯಾನ್ ಒಳಗೆ ಒಂದು ಪೇಪರ್ ಹಾಕ್ತಿದ್ದೀನಿ. ಓಕೆನಾ, ಇವಾಗ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡೋಮ್ಮ. ವಿಡಿಯೋ ಕಾಣಿಸ್ತಿಲ್ಲ ಆ ರೀತಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟು ಒಂದು ಸ್ಟಾರ್ಟ್ ಸ್ಕ್ಯಾನ್ ಬಟನ್ ಹೊಡ್ರಿ. ಓಕೆ, ಇವಾಗ ಸ್ಕ್ಯಾನ್ ಆಗ್ತಾಯಿದೆ ಅದು ಜೆರಾಕ್ಸ್. ಓಕೆ, ಪೇಪರ್ ಪಿಕಪ್ ಆಯಿತು, ಬಂತು ಜೆರಾಕ್ಸ್. ಓಕೆ, ಇವಾಗ ಪ್ರಿಂಟರ್ ರೆಡಿ ಆಯಿತು. ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಳನ್ನು MK ಪ್ರಿಂಟರ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ನೋಡಿರಿ. ನೀವು ಕಲೀರಿ, ಜೊತೆಗೆ ನನಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಇದೇ ರೀತಿಯಾಗಿ ಇನ್ನಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಎಪ್ಸಾನ್ M2140 ಪೇಪರ್ ಪಿಕಪ್ಪಿಂದು ಎರರ್ ಕ್ಲಿಯರ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.